ಗುರುಜಿ, ಇವತ್ತು ಬಲಿಪಾಡ್ಯಮಿ ಜೊತೆಗೆ ನೀವು ಹೇಳ್ತಿದ್ರಿ ಕೇರಳದ ಕಡೆ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲೂ ನೀವು ಹೇಳ್ದಂತೆ ಒಂದು ಪಿಳ್ಳಾರಿಯನ್ನ ಇಟ್ಟು ಅದರ ಸುತ್ತ ಒಂದು ಕೋಟೆಯ ರೀತಿ ಬರೆದು ನಿಜಕ್ಕೂ ಬಂದು ದೇವರಿಲ್ಲಿ ಕಾಯ್ತಾನೆ, ಕೃಷ್ಣ ಕಾಯ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ. ಅದರ ಕುರಿತಾಗಿ ಏನಾದರೂ ಹೇಳ್ತೀರಾ ಗುರುಜಿ? ಖಂಡಿತ. ವೀಕ್ಷಕರೇ, ಇವತ್ತಿನ ದಿವಸ ಎಲ್ಲ ಕೃಷ್ಣ ಮಂದಿರಗಳಲ್ಲಿ ನಮ್ಮ ಸಂಸ್ಕಾರ ಪ್ರಕಾರವಾಗಿ ತುಳಸಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದಲ್ಲದೆ ಮನೆಯಲ್ಲಿ ಇರತಕ್ಕಂಥ ಪರಮಾತ್ಮನ ಅನುಗ್ರಹ ಪಡಿಬೇಕು. ನಾನು ಹೇಳಿದ್ನಲ್ಲ, ಯಾವ ರೀತಿಯೂ ಅವರಿವರಲ್ಲಿ ಭಗವಂತನ ಹುಡುಕಬೇಡಿ, ನಿಮ್ಮಲ್ಲೇ ಭಗವಂತ ಇದ್ದಾನೆ. ಎಲ್ಲೂ ಊರ್ತು ಯಾವ ಕಾಲಕ್ಕೂ ಇಲ್ಲಲ್ಲ. ಜಗತ್ತಲ್ಲಿ ಇನ್ನು ಕೊನೆ ಕಾಲಕ್ಕೆ ಎಲ್ಲಿ ಉಳಿತಾನೋ ಎಲ್ಲಿ ಬಿಡ್ತಾನೋ ಗೊತ್ತಿಲ್ಲ, ನಮ್ಮ ಮನಸ್ಸಲ್ಲಿದ್ದಾನೆ. ಆ ಮನಸ್ಸು ಅನ್ನೋತಕ್ಕಂಥ ಈ ಮೊಬೈಲ್ನ ಚಾರ್ಜ್ ಮಾಡ್ಕೋಬೇಕಷ್ಟೇ. ಆ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ? ನಿಮ್ಮಲ್ಲಿ ಚೈತನ್ಯ ತರಬೇಕು, ನಿಮ್ಮಲ್ಲಿ ಧರ್ಮವನ್ನು ಹುಡುಕಬೇಕು. ಭಗವಂತ, ನಾನು ಶುಚಿರ್ಭೂತವಾಗಿದ್ದೀನಿ, ನನ್ನ ಆತ್ಮವನ್ನು ಮೋಕ್ಷದತ್ತ ಕರ್ಕೊಂಡು ಹೋಗಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಇಂಥ ಕೃಷ್ಣ ಪರಮಾತ್ಮ ಕೋಟೆಯನ್ನು ಕಾಯ್ತಾನೆ, ಬಲಿಚಕ್ರವರ್ತಿ ಕೋಟೆಯನ್ನು. ನಮ್ಮನೆ ಮುಂದೆ ಆ ಕೋಟೆ ಹಾಕೊಂತೀವಿ, ಅಲ್ಲೂ ಸ್ವಾರ್ಥನೆ. ಆ ಕೋಟೆ ನಮ್ಮನೆ ಹತ್ರ ಇದೆ, ಕೃಷ್ಣ ನಮ್ಮನೆಗೆ ಬರ್ತಾನೇನೋ ಅನ್ನೋ ಒಂದು ಆಸೆ ಅಷ್ಟೇ. ಆ ಆಸೆ ಎಲ್ಲರ ಮನೆಗೂ ಈಡೇರಬೇಕು. ಅದು ಬರೀ ಕೇರಳ ಪ್ರಾಂತಕ್ಕೆ ಯಾಕೆ ಹೋಗಬೇಕು? ತಮಿಳುನಾಡಿಗೂ ಬರಲಿ, ಕರ್ನಾಟಕಕ್ಕೂ ಬರಲಿ, ದಕ್ಷಿಣ ಅಂತ ಉಳಿಲೇ ಬೆಳೀಬೇಕು. ಅದಕ್ಕೋಸ್ಕರ ಕನ್ನಡದಲ್ಲಿರತಕ್ಕಂಥ ಪ್ರತಿಯೊಂದು ಅರ್ಥ ಏನು ಅಂದರೆ, ಜೀವನದಲ್ಲಿ ಇವತ್ತು ಹಿಮ ಮತ್ತು ಆಲಯ, ಹಿಮಾಲಯ ಅನ್ನೋ ಪ್ರಶ್ನೆ ಇವತ್ತಾದ್ರೂ ಹಿಂದಿ ಪದ ಆಗೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ, ಅದು ಕನ್ನಡದ ಪದವೇ. ಅದಕ್ಕೋಸ್ಕರ ಹಿಮಾಲಯದಂಥ ಎತ್ತರ ಬೆಳೆದಿರತಕ್ಕಂಥ ಮನಸ್ಸು ನಮ್ಮದು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಭಾರತ ದೇಶ ಪೂರ್ತಿ ನಮ್ಮದೇ. ಅಂಥ ಒಂದು ಭಾರತ ದೇಶದಲ್ಲಿ ನಾವು ಹುಟ್ಟು ಬೆಳೆದಿರೋದು, ಈ ಸಂಸ್ಕಾರದಲ್ಲಿ ಅಳಿದು ಹೋಗತಕ್ಕಂಥ ಜೀವನಗಳು ಎಷ್ಟೋ ಇದ್ರೂ ಎಲ್ಲರೂ ಕತ್ಲಿಂದ ಬೆಳಕಿಗೆ ಬರಲಿ ಅಂತ ಇವತ್ತು ಕೆಲವು ಕೋಟ್ಯಾಧೀಶ್ವರರುಗಳು ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಸಂಭ್ರಮವನ್ನು ಆಚರಿಸ್ತಾರೆ. ಕೆಲವರು ದಾನ ಧರ್ಮ ಅಂತ ಹೋಗ್ತಾರೆ, ಕೆಲವರು ಅವರ ಮಕ್ಕಳ ಹೆಸರಲ್ಲಿ ವಿಶೇಷವಾಗಿ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಹೋಗ್ತಾರೆ. ಎಷ್ಟೋ ಜನ ಆ ಪಟಾಕಿಗಳನ್ನು ಯಾರಿಗಾದರೂ ಕೊಡ್ಬೋದಾ ಅಂತಾರೆ. ರಾಜಕೀಯದವರು ಇದನ್ನೇ ಒಂದು ವಿಶೇಷವಾಗಿ ಒಂದು ವೈಶಿಷ್ಟ್ಯತೆಯನ್ನು ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ, ಮೆತ್ತಗೆ ಹೋಗ್ಬಿಟ್ಟು ಅವ್ರಿಗೆ ಪಟಾಕಿ ಕೊಡ್ತಾರೆ, ಫೋಟೋ ಇಟ್ಕೊಂಡು ನಗ್ತಾ ನಿಂತಿರ್ತಾರೆ. ಯಾಕೆಂದರೆ ಪೋಸ್ ಕೊಡಬೇಕಲ್ಲ, ನಾಟಕ. ಆ ನಾಟಕ ಎಲ್ಲ ಬಿಟ್ಬಿಡಿ, ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಒಂದು ವೃದ್ಧಾಶ್ರಮಕ್ಕೆ, ಪುಟಾಣಿ ಮಕ್ಕಳಿರ್ತಕ್ಕಂಥ ಅನಾಥಾಶ್ರಮಕ್ಕೆ, ಕಣ್ಣು ಕಾಣದೇ ಇರತಕ್ಕಂಥ ಎಷ್ಟೋ ಮಕ್ಕಳಿದ್ದಾರೆ. ಎಷ್ಟೋ ಜನ ಏಡ್ಸ್ ಮಕ್ಕಳಿರ್ತಕ್ಕಂಥವ್ರು, ಕಾಪಾಡದೇ ಇರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ತಂದೆ ತಾಯಿನೇ ಗೊತ್ತಿಲ್ಲದೆ ಇರತಕ್ಕಂಥ ಮಕ್ಕಳಿದ್ದಾರೆ. ಇಂಥವ್ರಿಗೆಲ್ಲ ಹೋಗ್ಬಿಟ್ಟು ನಿಜವಾಗ್ಲೂ ನೀವುಗಳು ಆಚರಿಸಬೇಕಾದ ದೀಪಾವಳಿ ಅದು ಹೊರತು ಯಾವ ಕಾಲಕ್ಕೂ ನಾನು 3 ದಿವಸಗಳ ಕಾಲ ಅದನ್ನೇ ಬಡ್ಕೊತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪಟಾಕಿಗಳನ್ನು ಸಿಡಿಸಬೇಡಿ. ಸಣ್ಣ ಪುಟ್ಟ ಪಟಾಕಿಗಳಾದರೆ, ಟಸ್ಸು ಪುಸ್ಸು ಅನ್ನೋದಾದರೆ ಪರವಾಗಿಲ್ಲ, ರಾಕೆಟ್ ಹಾರಿಸಿದ್ರೆ ಪರವಾಗಿಲ್ಲ, ಎತ್ತರವಾಗಿ ಹೋಗುತ್ತೆ. ಕೆಲವೊಂದು ರಾಕೆಟು ಇಲ್ಲಿ ಬಿಟ್ಟರೆ ಪಕ್ಕದ ಮನೆ ಹೋಗುತ್ತೆ. ಅದಕ್ಕೋಸ್ಕರ ಹಾಗೆಲ್ಲ ಹಾರಿಸೋ ರಾಕೆಟ್ಗಿಂತನೋ ಜೀವನ ಸುರ್ಸುರ್ ಬತ್ತಿನೋ ಅಥವಾ ನಾಗರಹಾವೋ ಅಥವಾ ಇಲ್ಲಿಂದ ವಿಶೇಷವಾಗಿ ಬಿಟ್ಟಿರ್ತಕ್ಕಂಥ ಒಂದು ಟ್ರೈನೋ ಆ ಥರದ್ದೆಲ್ಲ ಹಾಡ್ಕೊಳ್ಳಿ. ಈ ಢಾಮ್ ಡೂಮ್ ಡಸ್ ಅಂತ ಇರ್ತಕ್ಕಂಥ ಆಟಮ್ ಬಾಂಬ್ಗಳಿದೆಯಲ್ಲ, ಇದನ್ನು ನಕ್ಸಲೈಟ್ಸ್ ಕಾಯ್ತಾ ಇದ್ದಾರೆ, ಟೆರರಿಸ್ಟ್ಗಳು ಕಾಯ್ತಾ ಇದ್ದಾರೆ. ಇದನ್ನು ತಯಾರು ಮಾಡ್ತಕ್ಕಂಥದ್ದು ಯಾವ ಜಾಗ ಅಂತ ನನಗೆ ಗೊತ್ತು. ಆ ಜಾಗದಲ್ಲಿ ಇವತ್ತಿನ ದಿವಸ ದೊಡ್ಡ ದೊಡ್ಡ ರಾಜಕೀಯದವರನ್ನೇ ಬಾಂಬ್ ಬಿಡ್ಸಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ನಮ್ಮ ದೇಶದೊಳಗೆ ಬರೋಕ್ಕೆ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ನೀವೆಲ್ಲದ ವಿರೋಧಿಸಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಆ ದುಡ್ಡನ್ನು ಅಲ್ಲಿ ಸುಡೋ ಬದಲು ಬಟ್ಟೆಗಳು ಹಾಕ್ಕೊಳ್ಳಿ. ಇನ್ನೊಂದು 10-15 ಬಟ್ಟೆಗಳು ಒಂದಷ್ಟು ಜನಕ್ಕೆ ಕೊಡಿ. ಇನ್ನೊಂದು 10-15 ಬಟ್ಟೆ ನೀವೇ ತಗೊಳ್ಳಿ, ಬೇಡ ಅಂದಿಲ್ಲ. ಆದರೆ ದೀಪದಲ್ಲಿ ಬೆಳಕು ಯಾವತ್ತೂ ಡಮ್ ಡಮ್ ಡಸ್ ಪುಸ್ ಅಂತ ಜೀವನ ಹೊಟ್ಟೋಗಲ್ಲ. ಇವತ್ತಿನ ದಿವಸ ಕಣ್ಣು ಮುಂದೆ ಹೋಗುತ್ತೆ. ಆ ಹೋಗೋಷ್ಟರಲ್ಲಿ ಪಠಾರನ್ನು ಹುಡ್ದೋದ್ರೆ ಏನು ಮಾಡ್ತೀರಾ? ಆ ಕಣ್ಣಿಗೆ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗಬೇಕು. ಅಳೋ ಜೀವನ ಮಾಡ್ಕೋಬೇಡಿ, ದುಃಖದ ಜೀವನ ಮಾಡ್ಕೋಬೇಡಿ, ಸುಖ ಆರಂಭ ಮಾಡ್ಕೊಳ್ತಕ್ಕಂಥ ಅವಕಾಶ ಇದು. ಉತ್ತರ ಭಾರತದವರಿಗೆ ಹೊಸ ಹಬ್ಬದ ವಾತಾವರಣ ಅಂತೆ, ಹೊಸ ವರ್ಷದ ವಾತಾವರಣ. ನಮಗೆ ಕಾರ್ತಿಕ ಮಾಸ ದೀಪದ ಬೆಳಕು ಅಂತ ನಾವು ಆಶ್ವೀಜ ಮಾಸದಿಂದ ಕಾರ್ತಿಕ ಮಾಸದ ತುಳಸಿ ಹಬ್ಬದವರೆಗೂ ಇದೇ ರೀತಿ ಬೆಳಗಿಸ್ತಾ ಹೋಗ್ತಾ ಇರೋ ಜನ ಅಂದ್ರೆ, ಹೆಣ್ಣುಮಕ್ಕಳು ಚೆನ್ನಾಗಿರಬೇಕು, ಗಂಡು ಮಕ್ಕಳು ಚೆನ್ನಾಗಿರಬೇಕು, ಗಂಡ ಹೆಂಡತಿರ ವಾತ್ಸಲ್ಯ ಚೆನ್ನಾಗಿರಬೇಕು. ಸಣ್ಣ ಪುಟಾಣಿ ಮಕ್ಕಳಿರ್ತಾರೆ. ದಯವಿಟ್ಟು ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ಇಲ್ಲಿ ಜೀವ ಮಾಡ್ತಿರುತ್ತೆ ಅವ್ರಿವ್ರ ಮನೆಯಲ್ಲಿ. ಎಷ್ಟೋ ಜನ ಹಾರ್ಟ್ ಪೇಷಂಟ್ಸ್ ಇರ್ತಾರೆ, ಚಿಕ್ಕ ಮಕ್ಕಳು ಆಗ್ತಾನೆ ಹುಟ್ಟಿರ್ತಾರೆ. ಆ ಡಮ್ ಅಂತ ಶಬ್ದಕ್ಕೆ ಆ ಮಕ್ಕಳ ಸತ್ಗಿತ್ತು ಹೋಗುತ್ತವೆ. ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಯಾವತ್ತೋ ಸಾಯ್ಬೇಕಾದ ಮನುಷ್ಯ ಅವತ್ತೇ ಸತ್ತು ಹೋಗ್ತಾನೆ. ಈ ಥರ ತೊಂದರೆಗಳು, ವಾಯು ಪೊಲ್ಯೂಷನ್, ಇದೆಲ್ಲ ವಾಯು ಮಾಲಿನ್ಯ ಮಾಡಿಕೊಂಡು ಜೀವನ ಎಲ್ಲರನ್ನೂ ನಿಮ್ಮ ಸುಖಕ್ಕೋಸ್ಕರ ಇನ್ನೊಬ್ಬರ ಸುಖನ ಹಾಳು ಮಾಡಬಾರ್ದು ಅನ್ನೋದು ಇದು ನಿಜ ಪಾಠ. ಅದು ನಿಜವಾದ ದೀಪಾವಳಿ. ಅಪಾರ್ಟ್ಮೆಂಟಲ್ಲಿ ಕೂತಿರ್ತೀರಾ, ನಿಮ್ಮ ಪಾಡಿಗೆ ನೀವು ಢಮ ಡಸ್ ಪುಸ್ ಅಂತ ಮಾಡಿ ಮೇಲಿಂದ ಹಾಕ್ತಾರೆ. ಕೆಲವು ತರಲೆ ಮುಂಡೆ ಹುಡುಗರಿದ್ದಾರೆ, ರಾಮ ಹಿಂಗೆ ಕೈ ಹಿಡ್ಕೊಂಡು ಬಿಸಾಕೋದು. ಇಲ್ಲಿಂದ ಬಿಸಾಕ್ತಾ ಹೋದರೆ ಯಾರ್ದಾರು ತರಕಾರಿ ಬ್ಯಾಗಲ್ಲಿ ಬೀಳುತ್ತೆ. ಕೆಲವರು ಬೇಕು ಅಂತ ಹುಡುಗಿರ ಕೆಳಗೆ ಬೇಕು ಅಂತ ಹಿಂಗೆ ಬಿಸಾಕು. ಕಾಲೇಜಲ್ಲಿ ಆಟ ಅಂತಿದ್ರೆ, ಅಯ್ಯೋ ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಹಾಕ್ತು, ಇದೆಲ್ಲ ಮಾಡ್ತಾ ಕೂತ್ಕೋಬೇಡಿ. ಕೆಲವರು ನಾಯಿಗೆಲ್ಲ ಪಟಾಕಿ ಹಿಡ್ಕೊಂಡು ಕೂತೀರ. ಈ ಆಟಗಳು ಒಂದು ದಿವಸ ಸರಿ, ನೋಡಕ್ಕೆ ಚೆನ್ನ, ಆದರೆ ಖಂಡಿತ ಈ ಥರ ಜೀವನವನ್ನು ಯಾವಾದರೂ ಮಾಡಿ ಇನ್ನೊಬ್ಬರ ಜೀವನ ಜೊತೆ ಆಟ ಆಡಬೇಡಿ. ಎಚ್ಚರಿಕೆ, ಹುಷಾರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾರ್ಯಾರಿದ್ದೀರಾ
ಎಲ್ಲೆಲ್ಲಿ ಅಕಸ್ಮಾತ್ ಗೊತ್ತಿಲ್ಲದೆ ಇರತಕ್ಕಂಥ ರಸ್ತೆಗಳಲ್ಲೋ ಅಥವಾ ಯಾವುದಾದ್ರು ಈ ಥರ ಮಾಡ್ತಾ ಇರೋ ತರಲೆ ತಾಪತ್ರಗಳಿದ್ರೆ ಇಂಥ ಹುಡುಗರನ್ನ ಒದ್ದೊಳಗೆ ಹಾಕಿ ನಾನೇ ಈ ಮುಖಾಂತರ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಥರ ತಂದೆ ತಾಯಿ ನೀವು ಅಕಸ್ಮಾತ್ ನಿಮ್ಮ ತರಲೆ ಹುಡುಗರು ಗೊತ್ತು ಅಥವಾ ಹುಡುಗಿರು ಇದ್ದಾರೆ ತರಲೆ, ಕೆಲವು ಹುಡುಗಿರು ಇದ್ದಾರೆ ಬಹಳ ತರಲೆ ಮಾಡ್ತಾರೆ, ಬಾಯಿ ಮುಚ್ಕೊಂಡು ಹೋಗ್ತಾ ಇದೆ ಗಂಡಸರ ಮೇಲೆ ಎತ್ತು ಬಿಸಾಕುವಂಥ ಹುಡುಗಿರು ಇದ್ದಾರೆ. ನಾನು ಅದನ್ನು ಹೇಳಿದ್ರೆ ದಿವ್ಯ ಹೇಳ್ತಾಳೆ ಹುಡುಗಿರೆಲ್ಲ ಹೀಗೆಲ್ಲ ಮಾಡೋದೇ ಇಲ್ಲ ಅಂತ. ಎಷ್ಟೋ ಜನನೇ ತೋರಿಸ್ತೀನಿ, ಇದು ನಿಜವಾದ ಸತ್ಯ. ಆದರೆ ಇವತ್ತು ಹುಡುಗರಾಗಲಿ ಹುಡುಗಿರಾಗಲಿ ನಿಮ್ಮ ಯೌವನಾವಸ್ಥೆಯಲ್ಲಿ ಏನೋ ಆಟ ಆಡ್ತೀರಾ, ಆದರೆ ಮುಂದಿನ ಜೀವನದಲ್ಲಿ ಎಷ್ಟು ಕಷ್ಟ. 1000 ಪಟಾಕಿ, 5000 ಪಟಾಕಿ, 1,00,000 ಪಟಾಕಿ ಹೀಗೆ ಹೊಡೆದು ಮಾಡ್ತೀರಾ. ಇವತ್ತವರೆಗೂ ಯಾವತ್ತಾದರೂ ಈ ಪಟಾಕಿ ಹಬ್ಬನ ಆಚರಿಸ್ತಕ್ಕಂಥದ್ದು ಯಾಕೆ ಏನು ಎತ್ತ ಅಂತ ಗೊತ್ತಾ ನಿಮಗೆ? ಖಂಡಿತ ಇಲ್ಲ. ಪಟಾಕಿ ಹಬ್ಬ ಆಚರಣೆ ಮಾತ್ರ ಹೇಳಿದೆಯೇ ಹೊರತು ಯಾವ ಶಾಸ್ತ್ರದಲ್ಲೂ ಪಟಾಕಿಗಳನ್ನ ಉರಿಸೋದಾಗಲಿ ಯಾವುದೇ ಮಾಡಿಕೊಡುದು. ಕಾಮದಹನ ಅಂತ ಹೇಳ್ತಕ್ಕಂಥ ವಿಚಾರ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಸುಟ್ಟು ಹಾಕೋದಕ್ಕೆ ಬಟ್ಟೆಗಳೆಲ್ಲ ತಗೊಳ್ಳಿ, ರಾತ್ರಿ ಎಲ್ಲ ಸೇರ್ಕೊಳ್ಳಿ, ಈ ಏರಿಯಾದಿಂದ ಆ ಏರಿಯಾವರೆಗೂ, ಈ ಪಂಚಾಯತಿಯಿಂದ ಆ ಪಂಚಾಯತಿವರೆಗೂ, ಒಂದು ಪುಟ್ಟ ಪುಟ್ಟ ಹಳ್ಳಿ, ಪುಟ್ಟ ಪುಟ್ಟ ಗ್ರಾಮ, ಎಲ್ಲರೂ ಸೇರಿ ನಿಮ್ಮ ಹಳೆಯ ಬಟ್ಟೆಗಳನ್ನ ಒಂದು ಜಾಗದಲ್ಲಿ ಹಾಕಿ ಕಾಮದಹನವನ್ನು ಮಾಡೋಣ. ಖಂಡಿತವಾಗ್ಲೂ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಹೋಗಲಾಡಿಸೋಣ, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದಾರಿದ್ರ್ಯಗಳನ್ನ ಓಡಿಸೋಣ, ಭೂತೇತ ಪಿಶಾಚಿಗಳನ್ನ ಓಡಿಸೋಣ, ಮಾಠ ಮಂತ್ರಗಳನ್ನ ಓಡಿಸೋಣ. ಇವತ್ತು ಆ ಸತ್ಯವಾದ ಘಟನೆ ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ. ಮುಂದಿನ ದಿನಗಳು ಕೆಟ್ಟ ಕಾಲ ಇರಲಿ, ಯಾವುದೇ ಇರಲಿ, ಇವತ್ತು ನಾವು ಹಾಡ್ತಕ್ಕಂಥ ಆ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡೋಣ. ನಾನು ಹೇಳೋ ವಾಕ್ಯ ನನ್ನದಲ್ಲದೆ ಇದ್ರೂ, ಸತ್ಯವಾಗಿರ್ತಕ್ಕಂಥ ಶಾಸ್ತ್ರವಾದ್ರೂ, ಜಗನ್ಮಾತೆ ಮಾತಾದ್ರೂ, ನಾನು ನಿಮಗೆಲ್ಲ ಹೇಳೋದೇನು ಅಂದರೆ, ಯಾವತ್ತಾದರೂ ನೀವು ಮನಸ್ಫೂರ್ತಿಯಾಗಿ ಕೇಳಿದ್ರೆ ನನ್ನ ಮಾತು ಸುಳ್ಳು ಮಾಡೋಕ್ಕೆ ಅವಕಾಶ ಉಂಟು. ಅದಕ್ಕೋಸ್ಕರ ನೀವೆಲ್ಲ ನನ್ನ ಜೊತೆಕೊಂಡು ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ 5 ದೀಪಗಳನ್ನು ದಾನ ಮಾಡಿ ಲೋಕಕ್ಕೋಸ್ಕರ ಎಲ್ಲರೂ ಕೇಳ್ಕೊಳ್ಳೋಣ. ಹೆಂಗಸರು ಪೂಜೆ ಮಾಡಿದಷ್ಟು ಫಲ ಅನ್ನೋದು ಮೊದಲೇ ಹೇಳಿದ್ದೀನಿ, ಇವತ್ತು ಅದೇ ಮಾತನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನೊಂದವರಿಗೆ ಸಹಾಯವನ್ನ ಮಾಡೋ ಮುಖೇನ ದೀಪಾವಳಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೋಗೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಹೊರಡೋ ಮುನ್ನ ಇನ್ನೊಂದು ಮಾತು. ದೀಪಾವಳಿ ಅಂತ ಆಚರಿಸ್ತೇವೆ ನಿಜ, ಆದ್ರೆ ದೀಪ ಎಷ್ಟು ಒಂದು ಒಳ್ಳೆಯ ನೀತಿ ಸಾರವನ್ನ ಸಾರುತ್ತೆ ಗೊತ್ತಿದೆಯಾ? ತನ್ನ ತಾನು ಸುಟ್ಕೊಳ್ಳುತ್ತೆ, ಆದ್ರೆ ತನ್ನ ಒಂದು ಪ್ರಖರತೆಯಿಂದ ಇಡೀ ಜಗತ್ತಿಗೆ ಬೆಳಕನ್ನ ನೀಡುತ್ತೆ. ನಾವು ಅಷ್ಟೇ, ನಮಗೆ ನೋವಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ನೋವು ಮಾಡೋದು ಬೇಡ ಅಂತ ಹೇಳ್ತಾ ಪಟಾಕಿ ಸಿಡಿಸಿ ವಾಯು ಮಾಲಿನ್ಯ ಜಾಸ್ತಿ ಮಾಡಬೇಡಿ ಅನ್ನೋ ಒಂದು ಕಳಕಳಿಯನ್ನ ಇಡ್ತಾ ಹೋಗಿ ಬರ್ತೀವಿ. ನಮಸ್ಕಾರ. ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ.